ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಪುಸ್ತಕ 1ನೇ ಅಧ್ಯಾಯ 16ನೇ ವಾಕ್ಯ. ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ರೂತಳ ಪುಸ್ತಕ ಆರಂಭದಲ್ಲಿಯೇ ನಾವು ನೋಡ್ತೇವೆ, ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ನಡೆದಂತಹ ಒಂದು ಘಟನೆಯನ್ನು ನ್ಯಾಯಸ್ಥಾಪಕರುಗಳ ಕಾಲದ ನಂತರ ಸಮುವೇಲ ಇದನ್ನು ಬರೀತಾನೆ. ಅದರಲ್ಲಿ ನಾವು ನೋಡಬೇಕಾದ್ರೆ ಒಂದು ಕುಟುಂಬದ ಬಗ್ಗೆ ಹೇಳ್ತದೆ. ಎಲಿಮೆಲೆಕ್ ಮತ್ತು ನವೋಮಿ ಅವರ ಕುಟುಂಬ, ಮಹ್ಲೋನ್, ಕಿಲ್ಯೋನ್ ಅವರ ಮಕ್ಕಳು, ಸಂತೋಷದ ಕುಟುಂಬ ಬೇತ್ಲೆಹೇಮ್ನಲ್ಲಿ ವಾಸವಾಗಿರ್ತಾರೆ, ರೊಟ್ಟಿಯ ಮನೆಯಲ್ಲಿ. ಆದರೆ ವಾಕ್ಯ ಹೇಳ್ತದೆ, ಆ ಸ್ಥಳದಲ್ಲಿ ದೊಡ್ಡ ಬರಗಾಲ ಉಂಟಾಯಿತು, ಆಹಾರಕ್ಕೆ ಕೊರತೆ ಉಂಟಾಯಿತು. ಸಮಸ್ಯೆ ಉಂಟಾದಾಗ ಆಹಾರಕ್ಕೋಸ್ಕರವಾಗಿ ಅವರು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಯಾರೋ ಹೇಳ್ತಾರೆ, ಮೋವಾಬ್ನಲ್ಲಿ ಒಳ್ಳೆಯ ಆಹಾರ ಎಲ್ಲ ಇರೋದರಿಂದ ಅವರು ಮೋವಾಬ್ ದೇಶಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಮೋವಾಬ್ ದೇಶದಲ್ಲಿ ಅವರು ವಾಸವಾಗಿರ್ತಾರೆ, ಅಲ್ಲಿ ವಿವಾಹವಾಗ್ತಾರೆ, ಮಹ್ಲೋನ್, ಕಿಲ್ಯೋನ್. ನಂತರ ಎಲಿಮೆಲೆಕ್, ಮಹ್ಲೋನ್, ಕಿಲ್ಯೋನ್ ಈ 3 ಜನನೂ ಸಹ ಅಲ್ಲೇ ಪ್ರಾಣ ಕಳ್ಕೊಳ್ತಾರೆ. 3 ವಿಧವೆಯರು ಉಳ್ಕೊಳ್ತಾರೆ, ನವೋಮಿ, ರೂತ್, ಓರ್ಫಾ. 3 ವಿಧವೆಯರು ಉಳ್ಕೊಳ್ತಾರೆ. ನವೋಮಿಗೆ ಬಹಳ ನಿರಾಶೆ ಆಗುತ್ತೆ. ಆಹಾರಕ್ಕೋಸ್ಕರ ಬಂದಂತಹ ನಾನು ನನ್ನ ಕುಟುಂಬದ ಸದಸ್ಯರುಗಳನ್ನೇ ಕಳ್ಕೊಂಡೆ ಎಂಬ ನಿರಾಶೆಯಲ್ಲಿ, ದುಃಖದಲ್ಲಿ ಅವಳಿರುವಂತಹ ಸಂದರ್ಭ. ಅಂಥ ಸಂದರ್ಭದಲ್ಲಿ ಅವಳಿಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ, ಬೇತ್ಲೆಹೇಮ್ನಲ್ಲಿ ಅಥವಾ ತನ್ನ ಊರಲ್ಲಿ ದೇವರು ಕರುಣೆ ತೋರಿದ್ದಾನೆ, ಅಲ್ಲಿ ಬೆಳೆ ಬಂದಿದೆ, ಅಲ್ಲಿ ಬರಗಾಲ ನೀಗಿದೆ ಅಂತ ಗೊತ್ತಾದಾಗ ಅವಳು ತನ್ನ ಸ್ವಂತ ದೇಶಕ್ಕೆ ಹೋಗುವುದಕ್ಕಾಗಿ ಅವಳು ತೀರ್ಮಾನ ಮಾಡ್ತಾಳೆ. ತೀರ್ಮಾನ ಮಾಡಿ ಈ ರೂತ್ ಮತ್ತು ಓರ್ಫರಿಗೆ ಒಂದು ಮಾತನ್ನು ಹೇಳ್ತಾರೆ, ನೋಡಮ್ಮ, ನೀವು ನಿಮ್ಮ ಮನೆಗಳಿಗೆ ಹೋಗ್ರಿ. ಯಾಕೆಂದರೆ ನೀವು ಅಲ್ಲಿ ಬಂದು ನಮ್ಮೂರಿಗೆ ಬಂದರೆ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಇವರು ಅನ್ಯ ದೇಶದ ಹೆಂಗಸರು. ಅಲ್ಲಿ ಬಂದು ಒಬ್ಬ ಯಹೂದನನ್ನು ಮದುವೆ ಆಗೋಕ್ಕಾಗಲ್ಲ. ಮಿಶ್ರ ಜಾತಿ ವಿವಾಹ ಅದು ನಿಷಿದ್ಧವಾಗಿದೆ. ಆದ್ದರಿಂದ ನೀವು ಅಲ್ಲಿ ಬಂದು ಮದುವೆ ಆಗೋದು ಅದೆಲ್ಲ ಕಷ್ಟಕರವಾದ ಕಾರ್ಯ. ನೀವಿನ್ನೂ ಯೌವನಸ್ಥ ಹೆಣ್ಣು ಮಕ್ಕಳಾಗಿರೋದ್ರಿಂದ ನಿಮ್ಮ ಊರಿಗೆ ಹೋಗ್ಬಿಟ್ಟು ನೀವೇನು ಮಾಡಿ, ಯಾವುದಾದ್ರೂ ಒಂದು ಹುಡುಗನ ಮದುವೆಯಾಗಿ ಲೈಫನ್ನು ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಓರ್ಫಾ ಏನು ಮಾಡ್ತಾಳೆ, ಅತ್ತೆಗೆ ಮುದ್ದಿಟ್ಟು ಹೊರಟು ಹೋಗ್ತಾಳೆ. ಆದರೆ ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡು ನಿಂತಳು. ಅವಳೊಂದು ವಿಷಯ ಹೇಳ್ತಾಳೆ, ಅತ್ತೆ, ಅಮ್ಮ ನಾನು ಏನು ಮಾಡ್ತೀನಿ, ನನ್ನನ್ನು ಒತ್ತಾಯ ಮಾಡಬೇಡ. ನೀನೆಲ್ಲಿಗೆ ಹೋದರೂ ನಾನು ನಿನ್ನ ಜೊತೆನೇ ಬರ್ತೀನಿ. ನೀನು ಎಲ್ಲಿ ವಾಸಿಸ್ತೀಯೋ ಅಲ್ಲೇ ವಾಸಿಸ್ತೇನೆ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನೆಲ್ಲಿ ಸಾಯ್ತೀಯೋ ಅಲ್ಲೇ ನಾನು ಸಾಯ್ತೀನಿ. ಅದರ ಅರ್ಥ, ನಾನು ನಿನ್ನ ಮನೆಗೆ ಬಂದೆ, ನಿನ್ನ ಮನೆಯಲ್ಲಿ ಸೊಸೆಯಾಗಿ ಬಂದೆ, ನನ್ನನ್ನು ಮಗಳಾಗಿ ನೀನು ನೋಡಿಕೊಂಡೆ. ನನ್ನ ಗಂಡ ತೀರೋಗಿದ್ದರಿಂದ ನೀ ನನ್ನನ್ನು ವಾಪಸ್ ಕಳಿಸ್ತಾ ಇದೆಯಾ, ಆದರೆ ಹೋಗೋಕ್ಕೆ ನಾನು ಇಷ್ಟಪಡಲ್ಲ. ಯಾಕೆ? ಅವಳಿಗೆ ನವೋಮಿಯ ಆ ದೇವರು ಅವಳಿಗೆ ಇಷ್ಟವಾದರು. ನವೋಮಿಯ ವಿಷಯಗಳು, ಒಂದು ವೇಳೆ ನವೋಮಿ ಆ ಇಸ್ರಾಯೇಲ್ನಲ್ಲ ಇರುವಂತಹ ಕಾರ್ಯಗಳು, ಅಲ್ಲಿನ ಜನರ ವಿಷಯಗಳು, ದೇವರ ವಿಷಯ ಎಲ್ಲವನ್ನ ಹೇಳಿದಾಗ ಓರ್ಫಳಷ್ಟು ಇಷ್ಟಪಡಲಿಲ್ಲ. ಬಟ್ ಇವಳು ತುಂಬ ಇಷ್ಟಪಟ್ಟಳು ಅನಿಸುತ್ತೆ. ಆದ್ದರಿಂದ ಇವಳು ಹೇಳ್ತಾಳೆ, ಇಲ್ಲ, ನಾನು ಒಬ್ಬ ದೇವರ ಕುರಿತು ತಿಳಿದಿದ್ದೇನೆ, ಒಂದು ಜನರ ಕುರಿತು ತಿಳಿದಿದ್ದೇನೆ, ನಾನು ನಿಮ್ಮ ಮನೆಗೆ ಬಂದಿದ್ದೇನೆ. ಏನೇ ಕಷ್ಟ ಬಂದರೂ ಹಿಂದೆ ತಿರುಗುವಂತಹ ಒಂದು ಸಂದರ್ಭ ಇಲ್ಲ. ಓರ್ಫಳು ಹಿಂದೆ ತಿರುಗಿ ಹೋಗುವಾಗ ಇವಳು ಹೇಳ್ತಾಳೆ, ಇಲ್ಲ, ನಾನು ಇಟ್ಟ ಹೆಜ್ಜೆ ಮುಂದಕ್ಕೆ ಇಡ್ತೀನಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ದೇವರನ್ನು ಆರಾಧಿಸಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಾಗ ನಮ್ಮ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳನ್ನು ನೋಡಿ ಹಿಂದೆ ತಿರುಗುವಂಥ ವ್ಯಕ್ತಿಗಳಾಗಬಾರ್ದು. ದೇವರ ವಾಕ್ಯ ಹೇಳ್ತದೆ, ನೇಗಿಲಿನ ಮೇಲೆ ಕೈ ಹಾಕಿ ಹಿಂದೆ ತಿರುಗಿ ನೋಡುವವನು ನನಗೆ ಯೋಗ್ಯನಲ್ಲ. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ಕರೆಯಲ್ಪಟ್ಟಂತಹ ನಾವು, ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬಂತು ಅಂತೇಳಿ ಓರ್ಫಳ ಹಾಗೆ ಹಿಂದೆ ತಿರುಗಿ ಹಿಂದಿನ ಅನುಭವಗಳಿಗೆ ಹೋಗುವುದಲ್ಲ ದೇವರು ಇಷ್ಟಪಡುವಂಥದ್ದು. ರೂತಳ ಹಾಗೆ ಮುನ್ನುಗ್ಗುವಂತಹ ಅನುಭವ. ಒಂದು ವೇಳೆ ಅವಳು ಪ್ರಶ್ನೆ ಮಾಡಬಹುದಾಗಿತ್ತು, ರೂತಳು, ನೀನು ಯೆಹೋವನು ಅಂತೆಲ್ಲ ಹೇಳಿ, ದೇವರು ದೊಡ್ಡವರು ಅಂತೇಳಿ, ಎಲ್ಲಿ ನಿನ್ನ ಗಂಡ, ಎಲ್ಲಿ ನನ್ನ ಗಂಡ, ನಿನ್ನ ಗಂಡನೂ ಸತ್ತ, ನನ್ನ ಗಂಡನೂ ಸತ್ತ, ಎಲ್ಲಿ ನಿನ್ನ ದೇವರು ಎಂದು ಕೇಳಬಹುದಾದಂತಹ ಈ ರೂತಳು ಆ ಪ್ರಶ್ನೆಗೆ
ಆ ಪ್ರಶ್ನೆಯನ್ನು ಕೇಳದೆ ಅವಳು ಹೇಳ್ತಾಳೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನೀನೆಲ್ಲಿಗೆ ಹೋಗ್ತೀಯೋ ಅಲ್ಲಿ ನಾನು ಬರ್ತೀನಿ. ಯಾಕೆ? ನಾನು ನಿನ್ನ ಮನೆಗೆ ಬಂದುಬಿಟ್ಟಿದ್ದೇನೆ, ಇನ್ನು ಹಿಂದೆ ಹೋಗುವಂತಹ ಪ್ರಸಂಗವೇ ಇಲ್ಲ. ಈಗಾಗಲೇ ಸಮಯದಲ್ಲಿ ವಾಕ್ಯ ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ದೇವರನ್ನು ನಂಬಿ ಮುಂದೆ ಬಂದಿದ್ದೇವೆ. ಏನೇ ಬಂದರು, ಏನೇ ಸಮಸ್ಯೆ ಬಂದರು, ಎಷ್ಟೇ ಇಕ್ಕಟ್ಟಿನ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದು ಒದಗಿದರೂ ಸಹ ನಾವು ನಿರಾಶರಾಗದೆ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಕ್ಕೆ ನಾವು ತಯಾರಾಗುವುದಾದರೆ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಮುಂದಿನ ಅಧ್ಯಾಯಗಳು ನೀವು ಓದಿ ನೋಡಿ, ರೂತಳು ಎಂಥ ಉನ್ನತ ಅನುಭವಕ್ಕೆ ಬರ್ತಾಳೆ. ಯೇಸು ಸ್ವಾಮಿಯ ವಂಶಾವಳಿಯಲ್ಲೂ ಸಹ ಸೇರಿಕೊಳ್ಳುವಂಥ ಒಂದು ಅವಕಾಶ ಅವಳಿಗೆ ಸಿಕ್ತು. ಆದ್ದರಿಂದ ಹಿಂದೆ ತಿರುಗಿ ನೋಡಬೇಡ್ರಿ, ಇಂದಿನ ಕಷ್ಟಗಳನ್ನೆಲ್ಲ ನೀಗಿಸಿ ನಿಮ್ಮನ್ನು ಆಶೀರ್ವಾದಕ್ಕೆ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ, ನಿನ್ನಲ್ಲಿ ನಾವು ಆಶ್ರಯಿಸ್ತೇವೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿದ್ದೀಯಪ್ಪ. ದೇವರೇ, ನಮ್ಮ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳನ್ನು ನೋಡಿ, ವೇದನೆಗಳನ್ನು ನೋಡಿ ಹಿಂದೆ ತಿರುಗಿ ನೋಡದೆ, ಹಿಂದಕ್ಕೆ ಹೋಗದೆ ನಂಬಿಕೆಯಲ್ಲಿ ಮುನ್ನುಗ್ಗುವಂತೆ ಕರ್ತನೆ ನೀ ನಮಗೆ ಕೃಪೆ ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.